ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅನ್ನಪೂರ್ಣ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮದು ವಾರ, ಅದಕ್ಕೇ ಸ್ವಲ್ಪ ಬೇಗ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಮನೆ ಒರೆಸಿ, ಬಾಗಿಲೆಲ್ಲ ತೊಳೆದು, ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕ್ಲೀನಿಂಗ್ ಅಂದರೆ ಹಿಂದಿನ ದಿನವೇ ಡೀಪ್ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಧೂಳೆಲ್ಲ ಒದ್ರುಕೊಳ್ಳೋದು, ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ, ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಳ್ಳೋದೆಲ್ಲ ಅದ್ರ ಹಿಂದಿನ ದಿನವೇ ಮಾಡಿರ್ತೀನಿ. ಬೆಳಿಗ್ಗೆ ಏನಿದ್ರು ಬರೀ ಎದ್ದು ಸ್ವಲ್ಪ ನೀಟಾಗಿ ಒಂದು ಸಲ ಮನೆ ಒರೆಸ್ಕೊಂಡು ಪೂಜೆ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ತೀನಿ. ಸೊ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಬಾಗಿಲಿಗೆ ರಂಗೋಲಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿದ್ದು ಮುಗಿದ್ಮೇಲೆ ಹೊಸ್ಲಿಗೆ ಇಲ್ಲಿ ಹೂವು ಕೂಡ ಇಟ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಪೂಜೆ ಬೇಗ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಹೂವು ಎಲ್ಲ ಇಟ್ಬಿಟ್ಟು ಸ್ನಾನಕ್ಕೂ ಕೂಡ ಹೋಗಿ ಸ್ನಾನನೂ ಮುಗಿಸ್ಕೊಂಡ್ಬಂದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನನ್ನ ಫೇಸು ಸ್ವಲ್ಪ ಡ್ರೈ ಸ್ಕಿನ್ನು, ಅದರಿಂದ ಸ್ವಲ್ಪ ಮಾಯ್ಶ್ಚರೈಸರ್ ಹಚ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು, ಅದಕ್ಕೆ ಬೇಗ ಹಚ್ಕೊಂಡು ಬೊಟ್ಟಿಟ್ಕೊಂಡು ಸ್ವಲ್ಪ ಕುಂಕುಮ, ಒಂದು ಸಣ್ಣದಾಗಿ ಬೊಟ್ಟಿಟ್ಟು ಮೇಲೆ ಸ್ವಲ್ಪ ಕುಂಕುಮ ಮತ್ತು ನಮ್ಮದು ದೇವ್ರದ್ದು ನಾಮ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಹೊರಟ್ಬಿಟ್ಟೆ. ಟೈಮ್ ಆಗಿತ್ತು ಅಂತ. ಪೂಜೆ ಎಲ್ಲ ಮುಗೀತು. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಬಿಸಿ ಕಾಫಿ ಮಾಡಿ ಎಲ್ರಿಗೂ ಕೊಟ್ಟು ನಾನು ಕೂಡ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿದ್ಮೇಲೆ ತಿಂಡಿಗೆ ಅಂತ ಈಸಿಯಾಗಿ ಒಂದು ತರಕಾರಿ ಹಾಕಿ ರೈಸ್ ಬಾತು ಮತ್ತು ಚಟ್ನಿ ಮಾಡಿದ್ದೆ. ಮನೇಲಿ ಎಲ್ರಿಗೂ ಕೊಟ್ಟು ಮತ್ತು ನಾಳೆ ಬೆಳಿಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ದೋಸೆ ಮಾಡೋಣ ಅಂಥೇಳಿ ದೋಸೆಗೆ ಅಕ್ಕಿ ನೆನೆಸೋಣ ಅಂತ ನೆನೆಸ್ತಿದ್ದೆ. 3 ಕಪ್ ಅಕ್ಕಿಗೆ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಜಾಸ್ತಿ ಮೆಂತ್ಯ ಎಲ್ಲನೂ ಹಾಕಿ ನೀಟಾಗಿ ತೊಳೆದು ನೆನೆಯೋಕ್ಕೆ ಅಂತ ಮುಚ್ಚಿಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.